ಈ ವಿಡಿಯೋದಲ್ಲಿ ನಾನು ಈ ಜಾಗದಲ್ಲಿ ಸೋಲೋ ಕ್ಯಾಂಪಿಂಗ್ ಆಗ್ತಾಯಿದ್ದೀನಿ. ನಾನೊಬ್ಬನೇ ಈ ರಾತ್ರಿ ಈ ಜಾಗದಲ್ಲಿ ಇರಬೇಕು. ಈ ಮಳೆ ಬಿದ್ದರೆ ಏನು ತೊಂದರೆ ಇಲ್ಲ, ಗುಡುಗು ಸಿಡ್ಲು ಸಿಕ್ಕಾಪಟ್ಟೆ ಬೀಳ್ತಾ ಇದೆ, ಅದೇ ಭಯ ಆಗ್ತಿರೋದು. ಇವಾಗ 2 ಹಸುನ ಹುಲಿ ಬೇಟೆ ಆಡಿ ಸಾಯಿಸಿದ್ದು ಇದೇ ಜಾಗದಲ್ಲಿ. ಇವತ್ತು ನನಗೆ ಸೆಕ್ಯೂರಿಟಿ ಕೊಡೋದಕ್ಕೆ ನನ್ನಿಂದಗಡೆ JCB ಬರ್ತಾ ಇದೆ. ಆನೆ ಅಥವಾ ಚಿರತೆ ಏನಾದರೂ ಬಂದಿದೆಯಾ ಅಂದ್ಬಿಟ್ಟು ನೋಡಿಕೊಂಡು JCB ಮೇಲ್ಗಡೆ ಹೋಗ್ತಾ ಇದ್ದೇನೆ. ಇವಾಗ ನಮ್ಮ ಟ್ರೀ ಹೌಸಿಂದ ಆನೆ ಬರೋ ಮೊದಲನೇ ದಾರಿಗೆ ಹೋಗಿದ್ದು ಬರೋಣ ಬನ್ನಿ. ಈ ವಿಡಿಯೋ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ, ಫುಲ್ ವಿಡಿಯೋ ನೋಡಿ. ಇಲ್ಲೇ ನೋಡ್ತಾ ಇದ್ದೀರಾ, ಇದರಿಂದ ಈ ಕಡೆಗೆ ಫಾರೆಸ್ಟು, ಇದರಿಂದ ಈ ಕಡೆಗೆ ಜಮೀನು. ನಾವು ಕ್ಯಾಂಪ್ ಆಗ್ತಾ ಇರೋದು ಅಲ್ಲಿ ನೋಡ್ರಿ, ಅಲ್ಲಿ ಟ್ರೀ ಹೌಸ್ ಇದೆಯಲ್ಲ, ಅಲ್ಲಿ ಕ್ಯಾಂಪ್ ಆಗ್ತಾ ಇದ್ದೀನಿ. ಇಲ್ಲಿ ಯಾವ ಪ್ರಾಣಿ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಹುಲಿ ಬರ್ಬೋದು, ಚಿರತೆ ಬರ್ಬೋದು, ಆನೆ ಬರ್ಬೋದು. ಇದು ಮೊದಲು ಅಷ್ಟೊಂದು ಡೇಂಜರ್ ಅಂತ ಅನಿಸ್ತಿರ್ಲಿಲ್ಲ ನನಗೆ. ನಾನು ಫಸ್ಟ್ ಎಲ್ಲ ಕ್ಯಾಂಪಿಂಗ್ ಮಾಡ್ತಾ ಇದ್ನಲ್ಲ, ಇಲ್ಲಿ ಯಾವಾಗ ಹುಲಿ ಬಂದು ಒಂದು 2 ಹಸುನ ಇಲ್ಲಿ ತಿಂತು, ಆವಾಗಿಂದ ಸ್ವಲ್ಪ ಬೆಳಿಗ್ಗೆನಾಗಲೇ 2 ಹಸುನು ಹಿಡಿದಿರೋದು, ಬೆಳಿಗ್ಗೆನಾಗ ತಿಂದಿರೋದು. ಅದಕ್ಕೆ ಇವಾಗ ಸ್ವಲ್ಪ ಭಯ ಆಗ್ತಿರೋದು ನಮಗೆ. ಇವಾಗ ಒಬ್ಬನೇ ಹಾಕೋದಕ್ಕೆ ಅದನ್ನೇ ಯೋಚನೆ ಮಾಡ್ತಾಯಿದ್ದೀನಿ, ಏನು ಮಾಡಲಿ, ಒಬ್ಬನೇ ಹಾಕೋದ ಅಥವಾ ಜೊತೆಗೆ ಯಾರನ್ನಾದರೂ ಕರ್ಕೊಬರೋಣ ಅಂದ್ಬಿಟ್ಟು. ನಾನು ನನ್ನ ಫ್ರೆಂಡ್ಸ್ಗಳೆಲ್ಲರನ್ನೂ ಕೇಳಿದೆ, ಬನ್ನಿ ಕ್ಯಾಂಪಿಂಗ್ ಹಾಕೋಣ ಅಂದ್ಬಿಟ್ಟು. ಬಟ್ ಯಾರೂ ಒಪ್ಕೊಳ್ಳಿಲ್ಲ. ಇತ್ತೀಚೆಗೆ ಚಿರತೆ ದಾಳಿ ಅದನ್ನೆಲ್ಲ ನೋಡಿ ಎಲ್ಲರೂ ಕ್ಯಾಂಪಿಂಗ್ ಬರೋದಕ್ಕೆ ಹೆದರ್ಕೋತಾ ಇದ್ದಾರೆ. ಓಕೆ, ಬಟ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ, ಅದೊಂದು ಮಾತಿಗೋಸ್ಕರ ಇಲ್ಲಿ ಕ್ಯಾಂಪ್ ಮಾಡೋದಕ್ಕೆ ಬಂದಿರೋದು. ಖಂಡಿತ ಇಲ್ಲಿ ನಾನು ಕ್ಯಾಂಪಿಂಗ್ ಮಾಡ್ತೀನಿ. 2 ಹಸುನ ಹುಲಿ ಬೇಟೆ ಆಡಿ ಸಾಯಿಸಿದ್ದು ಇದೇ ಜಾಗದಲ್ಲಿ. ಚಿರತೆ ಬಂದಿದೆಯಾ ಅಂದ್ಬಿಟ್ಟು ಕೇಳ್ತಾ ಇದ್ದೀರಲ್ಲ, ಚಿರತೆ ಇನ್ನೂ ಬಂದಿಲ್ಲ. ಬೋನ್ ನಾವು ಎಲ್ಲಿಟ್ಟಿದ್ವೋ ಅಲ್ಲೇ ಇದೆ. ಇಲ್ಲಿ ನೋಡ್ರಿ, ಚಿರತೆ ಇನ್ನೂ ಬಂದು ಬೋನಿಗೆ ಬಿದ್ದಿಲ್ಲ. ಇವಾಗ ಇಲ್ಲಿಗೆ ಏನಕ್ಕಪ್ಪ ಬಂದಿ ಅಂತ ಹೇಳಿದ್ರೆ, ಇಲ್ಲಿ ಒಂದು CC ಕ್ಯಾಮ್ರಾ ಇದೆಯಲ್ಲ, ನೈಟ್ ವಿಷನ್ CC ಕ್ಯಾಮ್ರಾ. ಆ ಕ್ಯಾಮ್ರಾನ ತಗೊಂಡೋಗಿ ಅಲ್ಗಿಡೋಣ. ಯಾಕಂದರೆ ಪ್ರಾಣಿಗಳು ಬರೋ ದಾರಿ ಅದು. ಸಿಕ್ಕಾಬಟ್ಟೆ ಗುಡುಗು ಸಿಡ್ಲು, ಮಳೆ ಆಲ್ರೆಡಿ ಬರ್ತಾ ಇದೆ, ಇನ್ನೇನು ಮಳೆ ಬರೋ ಸಮಯ. ಓಕೆ, ಮಳೆ ಬರೋದಕ್ಕೂ ಮುಂಚೆ ನಮ್ಮ ಕ್ಯಾಮ್ರಾನ ತಗೊಂಡೋಗಿ ಅಲ್ಲಿ ಫಿಟ್ ಮಾಡೋಣ ಬನ್ನಿ. ಟೈಮ್ ಸುಮಾರು 6 ಗಂಟೆ ಆಗಿದೆ. ಇಲ್ಲಿ ಏನು ಮರ ಕಾಣಿಸ್ತಿದೆ, ಈ ಮರಕ್ಕೆ ನಮ್ಮ ಕ್ಯಾಮ್ರಾನ ಕಟ್ತೀವಿ, ನೈಟ್ ವಿಷನ್ ಕ್ಯಾಮ್ರಾ. ಓಕೆ, ಕತ್ಲಾಗೋದಕ್ಕೂ ಮುಂಚೆ ಈ ಕ್ಯಾಮ್ರಾನ ಇಲ್ಲಿಗೆ ಫಿಕ್ಸ್ ಮಾಡೋಣ ಬನ್ರಿ. ಅಬ್ಬಾ, ಏನು ಗುರು ಮಳೆ. ಓಕೆ, ಮಳೆ ಮಾತ್ರ ಸಿಕ್ಕಾಬಟ್ಟೆ ಬೀಳ್ತಾ ಇದೆ, ಮುಂಗಾರು ಮಳೆ. ಈ ಮಳೆ ಬಿದ್ದರೆ ಏನು ತೊಂದರೆ ಇಲ್ಲ, ಗುಡುಗು ಸಿಡ್ಲು ಸಿಕ್ಕಾಬಟ್ಟೆ ಬೀಳ್ತಾ ಇದೆ, ಅದೇ ಭಯ ಆಗ್ತಿರೋದು ಇವಾಗ. ನೆನ್ನೆ ಅಂತೂ ಸಿಕ್ಕಾಬಟ್ಟೆ ಮಳೆ, ನೆನ್ನೆ ಕ್ಯಾಂಪಿಂಗ್ ಮಾಡೋದಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಬಂದಿದ್ದೀನಿ ನಮ್ಮ ಪ್ಲೇಸ್ಗೆ. ನಾವು ಕ್ಯಾಂಪಿಂಗ್ ಹಾಕಿದ್ದು ನೋಡಿ ಇದೇ ಜಾಗದಲ್ಲಿ. ಇಲ್ಲೇನು ಕಾಣಿಸ್ತಾ ಇದೆ, ಫಸ್ಟ್ ದಿನ ಕ್ಯಾಂಪಿಂಗ್ ಹಾಕಿದ್ದು ಈ ಜಾಗದಲ್ಲಿ. ಹುಲಿ ಹಿಡ್ದಿದ್ದು ನೋಡಲ್ಲಿ ಮರ ಕಾಣಿಸ್ತಾ ಇದೆಯಲ್ಲ, ಆ ಜಾಗದಲ್ಲಿ. ಆನೆಗಳು ಬಂದರೆ ಅಲ್ಲೊಂದು ಕ್ಯಾಮ್ರಾ ಹಾಕಿದ್ರಲ್ಲ, ಅಲ್ಲಿ ಮಾತ್ರ ಬರೋದು. ಹುಲಿಗಳಿಗೇನು ಆರಾಮಾಗಿ ಇಲ್ಲೇ ಜಂಪ್ ಮಾಡ್ಕೋತವೆ. ಈ ಹುಲಿ ಚಿರತೆಗಳನ್ನೆಲ್ಲ ಅವಾಯ್ಡ್ ಮಾಡೋದಕ್ಕಾಗಲ್ಲ. ಮೊದಲು ಆನೆಗೆ ಭಯ ಪಟ್ಕೋತಾ ಇದ್ವಿ, ಇವಾಗ ಚಿರತೆ ಬರುತ್ತೋ ಹುಲಿ ಬರುತ್ತೋ ಅನ್ನೋದೇ ಭಯ. ಹಾಗೆ ಚಿರತೆ ಏನಾಯಿತು ಅಂದ್ಬಿಟ್ಟು ನೀವು ಕೇಳ್ಬೋದು. ಚಿರತೆ ಇನ್ನೂ ಬೋನಿಗೆ ಬಿದ್ದಿಲ್ಲ. ಆ ಬೋನು ಆಲ್ರೆಡಿ ಇನ್ನೂ ಅಲ್ಲೇ ಇದೆ. ನಾವು ಲಾಸ್ಟ್ ವೀಡಿಯೋದಲ್ಲಿ ಇಟ್ಟಿದ್ವಲ್ಲ, ಅಲ್ಲೇ ಇದೆ. ನಾವು ಬೋನ್ ಹಾಕಿದ್ವಲ್ಲ, ಅಲ್ಲಿಗೆ ಬಂದಿಲ್ಲ, ಬೇರೆ ಕಡೆಗೆ ಬಂದಿದೆ. ಬೇರೆ ಕಡೆಗೆ ಬಂದು ಒಂದು ಆಡು ಮರಿನ ತಿಂದಿದೆ. ಊರಿನ ಅಕ್ಕಪಕ್ಕ ಮನೆಯ ಸುತ್ತಮುತ್ತ ಅಜ್ಜೆ ಗುರುತುಗಳು ಬೀಳ್ತಾನೆ ಇದೆ. ಬಟ್ ನಮ್ಮ ಕಣ್ಣಿಗೆ ಮಾತ್ರ ಅದು ಕಾಣಿಸ್ಲೇ ಇಲ್ಲ. ಕದ್ದು ಮುಚ್ಚಿ ಓಡಾಡ್ತಾ ಇದೆ ಆ ಚಿರತೆ. ಸೊ
ಯಾವಾಗ ಬೀಳುತ್ತೆ ಹೇಳೋದಕ್ಕಾಗಲ್ಲ. ತುಂಬ ಜನ ಲಾಸ್ಟ್ ವೀಡಿಯೋದಲ್ಲಿ ಕಮೆಂಟ್ನು ಮಾಡಿದ್ರಿ, ಬೋನ್ ಹಾಕ್ಬಿಟ್ಟು ಎಷ್ಟು ಸಲ ಹೋಗ್ತೀರಾ, ಅಷ್ಟು ಸಲ ಹೋದರೆ ಚಿರತೆ ಬರುತ್ತೆ ಅಂದ್ಬಿಟ್ಟು. ಅಂದರೆ ನಾವು ಏನು ಎಷ್ಟು ಸಲನೂ ಹೋಗಿಲ್ಲ, ನಾವು ಹೋಗಿದ್ದು ಒಂದು 2-3 ಸಲ ಹೋಗಿರ್ಬೋದು. ಅದು ಯಾವಾಗ ಚಿರತೆ ಬರಲ್ಲ ಅನ್ನೋ ಟೈಮ್ನ ನೋಡ್ಕೊಂಡು ನಾವು ಹೋಗಿದ್ದು. ನಮಗೆ ಇಲ್ಲಿ ಚಿರತೆ ಮುಖ್ಯ ಅಲ್ಲ, ಚಿರತೆ ಬಂದು ಬೋನಿಗೆ ಬೀಳೋದು ಮುಖ್ಯ ಅಲ್ಲ. ನಮಗೆ ಇಲ್ಲಿ ಪ್ರಾಣಿಗಳು ಬರ್ತಾವಲ್ಲ ಅದಕ್ಕೆ ಒಂದು ಫುಲ್ಲಿ ಸ್ಟಾಪ್ ಇಡುವಂಥ ಕೆಲಸ. ಏನಂದರೆ ಇವಾಗ ನಾವು ವೀಡಿಯೋ ಮಾಡೋದ್ರಿಂದ ಇದು ಎಲ್ಲ ಜನಗಳು ನೋಡ್ತಾರೆ, ಎಲ್ಲ ಅಧಿಕಾರಿಗಳು ನೋಡ್ತಾರೆ. ಇಲ್ಲಿ ಕಾಡು ಪ್ರಾಣಿಗಳ ಸಮಸ್ಯೆ ಜಾಸ್ತಿ ಇದೆ ಅಂತ ಗೊತ್ತಾಗಿ ಅಲ್ಲಿ ಏನು ಮಾಡಬೇಕು ಅಂದರೆ ಚಿರತೆಗಳನ್ನಾಗಲಿ ಆನೆಗಳನ್ನಾಗಲಿ ತಡೆಯೋದಕ್ಕೆ ರೈಲ್ವೆ ಬ್ಯಾರಿಕೇಡ್ಗಳಾಗ್ಬೋದು. ನಾವು ವೀಡಿಯೋ ಮಾಡೋದ್ರಿಂದ ಇಲ್ಲಿನ ರೈತರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋದೊಂದು ಅಷ್ಟೇ ನನ್ನ ಉದ್ದೇಶ, ಬೇರೆ ಇನ್ನೇನಿಲ್ಲ. ನೀವು ಚಿರತೆ ತೋರಿಸಿ ಚಿರತೆ ನಾಯಿನ ಅಲ್ಲಿ ಇದೇ ನೋಡ್ಕೊಳ್ಳಿ ಅನ್ನೋದಕ್ಕೆ ಬಂದರೆ ತೋರಿಸ್ತೀನಿ ನಾನು. ನಮ್ಮ ಕ್ಯಾಮ್ರಾ ಕಣ್ಣಿಗಾಗಲಿ ನಮ್ಮ ಕಣ್ಣಿಗಾಗಲಿ ಬಿದ್ದರೆ ಖಂಡಿತ ತೋರಿಸ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ಯಾವುದೇ ಗ್ಯಾರಂಟಿ ಹೇಳೋದಕ್ಕಾಗಲ್ಲ ಚಿರತೆನೇ ಬರುತ್ತೆ, ಹುಲಿನೇ ಬರುತ್ತೆ, ಆನೆನೇ ಬರುತ್ತೆ ಅಂತ. ಬಂದರೆ ನಿಮಗೆ ಖಂಡಿತ ತೋರಿಸ್ತೀನಿ. ನೀವು ಪ್ರಾಣಿನ ನೋಡೋದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಎಂಜಾಯ್ ಮಾಡಿರಿ. ನಾನಿಲ್ಲಿ ಪ್ರಾಣಿಗಳು ಬರ್ತವೆ ಅಂತ ಹೇಳೋದಕ್ಕಿಂತ ನಿಮಗೆ ಒಂದು ಅಡ್ವೆಂಚರಸ್ ಫೀಲ್ ಸಿಗಬೇಕು, ಆ ಥರ ವೀಡಿಯೋ ಮಾಡಬೇಕು ಅನ್ನೋದು ಅಷ್ಟೇ ನನ್ನ ಉದ್ದೇಶ. ಇಲ್ಲಿ ನಾನೊಬ್ಬನೇ ಕ್ಯಾಂಪಿಂಗ್ ಮಾಡ್ಬೋದು, ಬಂಡ ಧೈರ್ಯದಿಂದ ಇಲ್ಲಿ ಕ್ಯಾಂಪಿಂಗ್ ಮಾಡ್ಬೋದು. ಆದರೆ ಅಷ್ಟೊಂದು ರಿಸ್ಕ್ ತಗೊಳ್ಳೋದು ಏನಕ್ಕೆ ಅಂತ ಅನ್ನಿಸ್ತು ನನಗೆ. ಅದಕ್ಕೆ ಇವಾಗ ನನ್ನ ಸೆಕ್ಯೂರಿಟಿಗೆ ನನ್ನ ಫ್ರೆಂಡ್ ಬರ್ತಾನೆ. ಯಾರು ನನ್ನ ಫ್ರೆಂಡು ಅಲ್ಲಿ ನೋಡ್ರಿ. ಇಲ್ಲಿ ಈ ಜಾಗದಲ್ಲಿ ನಮ್ಮ ಟ್ರೀ ಹೌಸಲ್ಲಿ ಕ್ಯಾಂಪ್ ಆಗ್ತಾಯಿದ್ದೀವಿ. JCP ನಮ್ಮ ಜೊತೆಗಿರುತ್ತೆ ನಮ್ಮ ಸೇಫ್ಟಿಗೋಸ್ಕರ. ನಮ್ಮ ಸೆಕ್ಯೂರಿಟಿ ಈ JCP. ಓಕೆ, ನಾನು ಒಬ್ಬನೇ ಬರೋಣ ಅಂತ ಅಂದ್ಕೊಂಡಿದ್ದೆ ಕ್ಯಾಂಪ್ ಮಾಡೋದಕ್ಕೆ. ಸೊ ಇಲ್ಲಿ ಡೇಂಜರ್ ಪ್ಲೇಸು, ಬೆಳಿಗ್ಗೆನಾಗಲೇ ತುಂಬ ಡೇಂಜರ್ ಪ್ಲೇಸ್ ಇದು. ರಾತ್ರಿ ಹೊತ್ತು ಒಬ್ಬನೇ ಬರೋದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ಹೇಳಿ ಓಕೆ ನಾನು ಒಬ್ಬನೇ ಏನು ಮಾಡೋದು ಅಂದ್ಬಿಟ್ಟು ಯೋಚನೆ ಮಾಡ್ತಿರ್ಬೇಕಾದ್ರೆ ಆವಾಗಲೇ ಒಂದು ಐಡಿಯಾ ಬಂತು. ಓಕೆ ನಾನ್ಯಾಕೆ ನಮ್ಮ ಫ್ರೆಂಡ್ ಜೊತೆ JCPಲಿ ಬರಬಾರ್ದು ಅನಿಸ್ತು. ಓಕೆ ನಮ್ಮ ಫ್ರೆಂಡ್ ನೋಡ್ರಿ ಅಲ್ಲಿ ಹಾಯ್. ಓಕೆ ಇವಾಗ ಈ JCPಲಿ ನಮ್ಮ ಟ್ರೀ ಹೌಸ್ ಮೇಲ್ಗಡೆಗೆ ಹೋಗೋಣ ಬನ್ನಿರಿ. ಓಕೆ ನನ್ನ ಫ್ರೆಂಡ್ ಅರ್ಜುನ್ ಅಂತ. ಸೊ ಕರೆದೆ ಬರ್ತೀಯ ಅಂದ್ಬಿಟ್ಟು. ಸೊ ಒಂದೇ ಮಾತಿಗೆ ಬರ್ತೀನಿ ಹೋಗೋಣ ಅಂದ್ಬಿಟ್ಟು ಹೇಳಿ ಇವಾಗ ನಮ್ಮ ಟ್ರೀ ಹೌಸ್ ಕೆಳಗಡೆ ಇದ್ದೀನಿ. ಓಕೆ ಹೇಗೆ ಅನಿಸ್ತಿದೆ ಇವಾಗ? ಸೂಪರ್ ಜಾಲಿ ಅನಿಸ್ತಿದೆ. ಓಕೆ ಫಸ್ಟ್ ಟೈಮ್ ನನ್ನ ಜೊತೆ ಬಂದಿರೋದು. ಆ್ಯಕ್ಚುಲಿ ನಾನು ಒಬ್ಬನೇ ಆಗ್ತಾಯಿದ್ದೆ ನೈಟ್ ಕ್ಯಾಂಪು. ಸೊ ಏನಕ್ಕಂದರೆ ನನಗೆ JCP ಓಡ್ಸೋಕ್ಕೆ ಬರಲ್ವಲ್ಲ, ಆಪ್ರೇಟ್ ಮಾಡೋಕ್ಕೆ ಬರಲ್ಲ. ಅದಕ್ಕೋಸ್ಕರ ನನ್ನ ಫ್ರೆಂಡು ಮತ್ತು ನನ್ನ ಹೆಸರು ಪ್ರವೀಣ್ ಮತ್ತು ಅರ್ಜುನ್ ನಮ್ಮ ಜೊತೆ ಇದ್ದಾರೆ ಇವತ್ತು. ಓಕೆ ಇವಾಗ ನಾನು ಪ್ರವೀಣ್ ಅರ್ಜುನ್ ಇವಾಗ ನಮ್ಮ ಟ್ರೀ ಹೌಸ್ ಮೇಲ್ಗಡೆಗೆ ಹೋಗೋಣ ಬನ್ನಿರಿ. ಇವಾಗ ನಮ್ಮ ಟ್ರೀ ಹೌಸ್ ಕತ್ತೋದಕ್ಕೆ ಒಂದೇ ಪ್ರಾಬ್ಲಮ್ ಏನಂದರೆ ಇಲ್ಲಿ ಏಣಿ ಇಲ್ಲ. ಇಷ್ಟಿನ ತನಕ ಏಣಿ ಇತ್ತು, ಬಟ್ ಅವರು ಇವಾಗ ಬರಲ್ವಲ್ಲ ಕಾವಲಿಗೆ, ಏಣಿ ತಗೊಂಡು ಹೊಂಟೋಗಿದ್ದಾರೆ. ನಮ್ಮ ಟ್ರೀ ಹೌಸ್ ಮಾತ್ರ ಹಾಗೇ ಇದೆ. ಇವಾಗ ಹೆಂಗಿರೋದು ಇದನ್ನು, ಅದಕ್ಕೆ ಇವಾಗ ನಾವು ಒಂದು ಐಡಿಯಾ ಮಾಡಿದ್ದೀವಿ. ಒಂದು ಹಗ್ಗ ತಗೊಬಂದಿದ್ದೀನಿ. ಇವಾಗ ಹಗ್ಗನ ಮೇಲ್ಗಡೆಗೆ ಹಾಕ್ಬಿಟ್ಟು ಆ ಹಗ್ಗ ಹಿಡ್ಕೊಂಡು ಹತ್ಬೇಕು. ಇವಾಗ ಎಲ್ಲಿಗೆ ಹಾಕೋಕ್ಕಾಗತ್ತಿದು? ಹಾಂ ಏನೋ ಗೊತ್ತಿಲ್ಲ, ನೋಡೋಣ ಟ್ರೈ ಮಾಡೋಣ. ಓಹೋ ಮಿಸ್ ಆಯಿತು. ಇವಾಗ ನನ್ನ ಫ್ರೆಂಡ್ ಮರದ ಮೇಲ್ಗಡೆಗೆ ಹತ್ಬಿಟ್ಟು ನಮಗೆ ಹಗ್ಗ ಕೊಡ್ತಾರೆ. ಆ ಹಗ್ಗ ಹಿಡ್ಕೊಂಡು ನಾವು ಹತ್ತೋಣ. ಹತ್ಬೋದಾ? ಎಲ್ಲದರಲ್ಲೂ ಎಕ್ಸ್ಪರ್ಟ್ ಅಪ್ಪ ಇವರು. ಮಾಮ್ ಇನ್ನೊಂದು ಬತ್ತ ಇಲ್ಲಿ ನೋಡು. ಹಾಗೆ ಕೈಯಲ್ಲಿ ಬರ್ತದೆ. ಹಾಂ ಬಂತು. ಅಂತೂ ಕಷ್ಟಪಟ್ಟು ನಮ್ಮ ಟ್ರೀ ಹೌಸ್ ಮೇಲ್ಗಡೆಗೆ ಹತ್ತಿದ್ವಿ. ಇಲ್ಲಿ ಮೇಲ್ಗಡೆ ಬಂದು ನೋಡಿದೆ, ಮೇಲ್ಗಡೆ ಚಾವಣಿನೇ ಇಲ್ಲ. ಸೊ ಪರವಾಗಿಲ್ಲ, ಇವತ್ತು ಮಳೆ ಇಲ್ವಲ್ಲ, ಇಲ್ಲಿ ಓಪನ್ AC ಇದ್ದಂಗಿದೆ. ಇವತ್ತು ಇಲ್ಲಿ ಕೆಳಗಡೆ ಮಾತ್ರ ಹಾಗೇ ಚೆನ್ನಾಗಿದೆ. ಇಲ್ಲಿ ನಮ್ಮ ಬ್ಯಾಗ್ ಇದೆ, ತಿನ್ನೋದಕ್ಕೆ ಸ್ನ್ಯಾಕ್ಸು ಮತ್ತು ಊಟ ತಗೊಬಂದಿದ್ದೀನಿ. ಊಟ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಂದೇನು ಗ್ಯಾಸ್ ಇತ್ತು ಆ ಗ್ಯಾಸ್ ಖಾಲಿಯಾಗಿದೆ. ಅದಕ್ಕೋಸ್ಕರ ಇವಾಗ ಊಟನ ಅಲ್ಲಿಂದನೇ ಪಾರ್ಸಲ್ ತಂದುಬಿಟ್ಟಿದ್ದೀವಿ. ಸೊ ಇಲ್ಲಿ ಮಾಡೋದಕ್ಕೂ ಆಗಲ್ಲ, ಸ್ವಲ್ಪ ರಿಸ್ಕ್ ಜಾಸ್ತಿ. ನೆಕ್ಸ್ಟ್ ಕ್ಯಾಂಪಲ್ಲಿ ನಾವೇ ಅಡುಗೆ ಮಾಡೋಣ. ಇವಾಗ ಪಾರ್ಸಲ್ನ ತಿನ್ಕೊಂಡು ಈ ಕ್ಯಾಂಪಲ್ಲಿ ಮಲಗೋದಕ್ಕೂ ಮುಂಚೆ ನಾವಿವಾಗ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಆನೆ ಬರೋ ಮೊದಲನೇ ದಾರಿ ಅಂತ ನಾನು ನಿಮ್ಗೇನು ತೋರಿಸ್ತಾ ಇದ್ದೆ ಅಲ್ಲಿಗೆ ಒಂದು ರೌಂಡ್
ಹೋಗಿದ್ದು ಬರೋಣ. ಓಕೆ, ನಮ್ಮ ಕೆಳಗಡೆ JCP ಇದೆ. ಇವಾಗ ನಾವು 3 ಸೀಟು ಇಲ್ಲಿ ಕೂತಿದ್ದೀವಿ. ನನ್ನ ಫ್ರೆಂಡ್ ಅರ್ಜುನ್ ಮತ್ತು ಪ್ರವೀಣ್. ಹೇಗಿದೆ ನಮ್ಮ ಟ್ರೀ ಹೌಸ್? ಸೂಪರ್. ಒಟ್ಟಿನಲ್ಲಿ ಮೊದಲು ಚೆನ್ನಾಗಿತ್ತು, ಬಟ್ ಇವಾಗ ಸ್ವಲ್ಪ ಎಲ್ಲನೂ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇವಾಗ ಯಾರೂ ಬರೋಲ್ಲ. ಕಾವಲ್ಗೆ ಬರ್ತಾಯಿದ್ರು, ಬಟ್ ಇವಾಗ ಕಾವಲ್ಗೆ ಯಾರೂ ಬರ್ತಾ ಇಲ್ವಲ್ಲ, ಅದಕ್ಕೆ ಈ ಥರ ಇದೆ. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಒಂದು ರಾತ್ರಿ ತಾನೆ ಮಾವಿನಕಾಯಿ ತಂದಿದ್ವಿ. ಮಾವಿನಕಾಯಿ ಮತ್ತು ಉಪ್ಪು ಖಾರ ಹಾಕೊಂಡು ತಿಂತಾಯಿದ್ದೀವಿ. ಏನು ಟೇಸ್ಟ್ ಆಗಿದೆ ಅಂದರೆ ಸ್ವೀಟು. ವಾವ್. ಈ ವೆದರಲ್ಲಿ ನೈಟು ಮಳೆ ಊದಿ ನಿಂತಿದೆ, ಕೂಲ್ ವೆದರಲ್ಲಿ ಮರದ ಮೇಲ್ಗಡೆ ಇದನ್ನೆಲ್ಲ ತಿನ್ಕೊಂಡು ಆ ಫೀಲೇ ಒಂಥರ ಚೆನ್ನಾಗಿರುತ್ತೆ. ಒಂಥರ ಲೈಫಲ್ಲಿ ಫಸ್ಟ್ ಟೈಮ್ ಕ್ಯಾಂಪಿಂಗ್. ಇವರು ಕ್ಯಾಂಪು ಇದಕ್ಕೂ ಮುಂಚೆ ಎಲ್ಲೂ ಕ್ಯಾಂಪ್ ಮಾಡಿಲ್ವಂತೆ. ಇದೇ ಫಸ್ಟ್ ಟೈಮ್ ನನ್ನ ಜೊತೆ ಕ್ಯಾಂಪ್ ಮಾಡ್ತಾ ಇರೋದು. ಮಾವಿನಕಾಯಿ ಸಕ್ಕತ್ತಾಗಿ ಅನಿಸ್ತದೆ. ಸೂಪರ್ ಆಗಿದೆ ಮಾವಿನಕಾಯಿ, ಎಳಸ್ ಮಾವಿನಕಾಯಿ. ಒಟ್ಲಿ ಆ ಖಾರಕ್ಕೂ ಮಾವಿನಕಾಯಿಗೆ ಎರಡಕ್ಕೂ ಸಕ್ಕತ್ತಾಗಿ ಮ್ಯಾಚ್ ಐತೆ. ನಮ್ಮ ಟ್ರೀ ಹೌಸ್ ಮರದ ಪಕ್ಕನೇ ನಾವು ಕ್ಯಾಮ್ರಾ ಫಿಕ್ಸ್ ಮಾಡಿರೋದು. ಇವಾಗ ಆ ಕ್ಯಾಮ್ರಾದಲ್ಲಿ ಸುತ್ತಮುತ್ತ ಯಾವುದೇ ಪ್ರಾಣಿ ಬಂದರೂ ನಮ್ಗೆ ಗೊತ್ತಾಗುತ್ತೆ. ಆ ಕ್ಯಾಮ್ರಾ ಇದೆ, ಮತ್ತು ಆ ಕ್ಯಾಮ್ರಾದ ಪಕ್ಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಅಳವಡಿಸಿರೋ CC ಕ್ಯಾಮ್ರಾ ಮತ್ತು ಸೆನ್ಸರ್ ಕ್ಯಾಮ್ರಾ. ಪ್ರಾಣಿಗಳು ಬಂದ ತಕ್ಷಣ ಅದು ಕಿರ್ಚುತ್ತಲ್ಲ, ಆ ಕ್ಯಾಮ್ರಾ ಇದೆ. ಇವಾಗ ನಮ್ಮ ಕ್ಯಾಮ್ರಾದಲ್ಲಿ ನೋಡಿ, ಇಲ್ಲಿ ನಾವು ಲೈವಲ್ಲಿ ನೋಡ್ತಾ ಇದ್ದೀವಿ. ಅಲ್ಲಿ ಹಿಂದೆ ಲೈಟ್ ಕಾಣಿಸ್ತಿದೆಯಲ್ಲ, ಅದೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕ್ಯಾಮ್ರಾ ಅಳವಡಿಸಿರೋದು. ಅಲ್ಲಿ ಲೈಟ್ ಕಾಣಿಸ್ತಾ ಇದೆಯಲ್ಲ, ಆಲ್ದ ಮರ ಇದೆ ನೋಡಿ. ಲಾಸ್ಟ್ ಟೈಮ್ ಅಲ್ಲೆಲ್ಲ ಆನೆಗಳು ಬರ್ತಾಯಿದ್ವು. ಈಗಲೂ ಒಂದು ಅರ್ಧ ಗಂಟೆ ಮುಂಚೆ ಅಲ್ಲಿ ಸೌಂಡ್ ಆಗ್ತಾಯಿತ್ತು. ಯಾವ ಪ್ರಾಣಿ ಬಂದಿದೆ ಅಂತ ಗೊತ್ತಿಲ್ಲ. ನಮಗೆ ಏನೂ ಭಯ ಇಲ್ಲ, ಯಾಕಂದರೆ ಆನೆ ಬರೋದಕ್ಕಂತೂ ಆಗಲ್ಲ. ಬಂದರೆ ಹುಲಿ ಅಥವಾ ಚಿರತೆ ಬರ್ಬೋದು. ಅಂದರೆ ಇಲ್ಲಿ ಬಂದರೆ ನಮ್ಗೆ ಗೊತ್ತಾಗುತ್ತೆ, ಅದು ಸೆನ್ಸರ್ ಇದೆ ಮತ್ತು ನಮ್ಮ CC ಕ್ಯಾಮ್ರಾ ಇದೆ, ಎಲ್ಲ ಗೊತ್ತಾಗುತ್ತೆ. ಬೇರೆ ಕಡೆಯಿಂದ ಬಂದರೆ ಗೊತ್ತಿಲ್ಲ ಅಷ್ಟೇ. ಟೈಮ್ 9:17 ಆಗಿದೆ. ಇವಾಗ ನಮ್ಮ ಟ್ರೀ ಹೌಸಿಂದ ಆನೆ ಬರೋ ಮೊದಲನೇ ದಾರಿಗೆ ಹೋಗಿದ್ದು ಬರೋಣ ಬನ್ನಿ. ಓಹೋ, ಒಂದು ರೌಂಡು JCPಲೇ ಹೋಗಿದ್ದು ಬರೋಣ ಬನ್ನಿ. JCPಲಿ ಇಷ್ಟೊಂದು ಸೌಂಡ್ ಮಾಡ್ಕೊಂಡು ಹೋದರೆ ಯಾವ ಪ್ರಾಣಿ ಬರುತ್ತೆ ಅಂದ್ಬಿಟ್ಟು ನೀವೇನಾದರೂ ಬೈಬೋದು. ಸೊ ಆ ಥರ ಇದೆ ಇಲ್ಲಿ ಸಿಚುವೇಶನು. ಸೊ ಅದಕ್ಕೋಸ್ಕರ ಅಷ್ಟೇ ಈ ಪ್ರಿಪ್ರೇಷನು. ಇಲ್ಲಿ ನಾವು ಮತ್ತೆ ಬರೋದಕ್ಕೆ ಕಾರಣ ಒಂದೇ ಕಾರಣ, ಪಾಪ ಇಲ್ಲಿ ಒಂದು ಸಣ್ಣ ನಾಯಿ ಮರಿ ಇದೆ ನೋಡ್ರಿ. ಇದು ಕಾರ್ ಒಳಗಡೆ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದು. ಸೊ ಅದನ್ನು ತಗೊಂಡೋಗೋಣ ಅಂದ್ಬಿಟ್ಟು ಬಂದ್ವಿ ಅಷ್ಟೇ. ನಮ್ಮ JCP ಯಾಕೋ ಸ್ಟಾರ್ಟ್ ಆಗ್ತಾಯಿಲ್ಲ, ಬ್ಯಾಟ್ರಿ ಇದಾಗಿದೆ. ಸೊ ಬೇರೆ ಬ್ಯಾಟ್ರಿ ಯಾಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಇವಾಗ. ಟೈಮ್ ನೋಡ್ರಿ, ಇವಾಗ ಎಷ್ಟಾಗಿದೆ? 11 ಗಂಟೆ ಆಗ್ತಾ ಬಂತು. ಇವಾಗ 3 ಸೀಟ್ ಇದ್ದವು ಅಲ್ವಾ. ಪ್ರವೀಣ್, ನಮ್ಮ ಫ್ರೆಂಡ್ ಪ್ರವೀಣ್ ಇವಾಗ ಹೋಗ್ತಾಯಿದ್ದಾನೆ ಮನೆಗೆ. ಇವಾಗ ನಾವಿಬ್ಬರೇ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಆನೆ ಬರೋ ಮೊದಲನೇ ದಾರಿಗೆ ಹೋಗ್ತಾಯಿದ್ದೀವಿ. ಇವಾಗ ಆಲ್ಮೋಸ್ಟ್ ಎಲ್ಲ ಕಾಡು ಪ್ರಾಣಿಗಳು ಬರೋದು ಇದೊಂದೇ ದಾರಿಲಿ. ಟೈಮ್ ಸುಮಾರು 12 ಗಂಟೆ ಹತ್ತಿರ ಆಗ್ತಾ ಬಂತು. ನಾವಿವಾಗ ಕಾಡು ಪ್ರಾಣಿಗಳು ಬರೋ ದಾರಿ ಏನಿದೆ ಅಲ್ಲಿಗೆ ಹೋಗಿದ್ದು ಬಂದ್ವಿ. ಅಲ್ಲಿ ಯಾವುದೇ ಪ್ರಾಣಿಗಳಿಲ್ಲ. ಪ್ರಾಣಿಗಳು ಬಂದರೂ ನಮ್ಗೆ ಗೊತ್ತಾಗ್ತಾಯಿತ್ತು, ಬಟ್ ಇನ್ನೂ ಯಾವುದೇ ಪ್ರಾಣಿಗಳಿಲ್ಲ. JCPಲಿ ಒಂದು ರೌಂಡ್ ಹೋಗಿದ್ದು ಬರೋಣ ಬನ್ನಿರಿ. ಇವಾಗ ಆನೆ ಬಂದರೂ ನಮ್ಮನ್ನು ಏನೂ ಮಾಡೋದಕ್ಕಾಗಲ್ಲ. ಇವಾಗ ನಾನು JCP ಮೇಲ್ಗಡೆ ಇದ್ದೀನಿ. ಸೊ ಆನೆ ಬಂದರೆ ನಾನು ಮೇಲ್ಗಡೆ ಹೋಗ್ತೀನಿ. ಆ ಮೇಲ್ಗಡೆ ಅಲ್ಲ, ಇದರಲ್ಲಿ ಮೇಲ್ಗಡೆ ಹೋಗ್ತೀನಿ ಅಷ್ಟೇ. ಆನೆ ಏನಾದರೂ ಬಂದಿದೆ ಅಂದ್ಬಿಟ್ಟು ನೋಡಿಕೊಂಡು JCPಲಿ ಹೋಗ್ತಾ ಇದ್ದೀವಿ. ಈ ಸೌಂಡಿಗೆ ಯಾವ ಕಾಡು ಪ್ರಾಣಿಗಳು ಬರ್ತಾ ಇದ್ದೀವಿ ಅಂತ ಬೈಯಕ್ಕೆ ಹೋಗ್ಬೇಡ್ರಿ. ಇದು ಬಿಟ್ಟು ನಮಗೆ ಬೇರೆ ಆಪ್ಷನ್ ಇಲ್ಲ ಈ ಸಿಚುವೇಶನಲ್ಲಿ ಹೊರಗಡೆ ಹೋಗೋದಕ್ಕೆ. ಅಂತೂ ಇವಾಗ JCPನ ನಮ್ಮ ಟ್ರೀ ಹೌಸ್ ಕೆಳಗಡೆ ತನ್ನಿ ನಿಲ್ಲಿಸ್ಬಿಟ್ಟು ಮತ್ತೆ ಬಂದ್ವಿ. ನಮ್ಮ ಜೊತೆ ನಮ್ಮ ಪ್ರವೀಣ ಇದ್ನಲ್ಲ, ಅವನು ಮನೆಗೆ ಹೋದ್ನು. ಅವನ ಬದಲು ಇಲ್ಲಿ ನೋಡ್ರಿ ಒಂದು ಕ್ಯೂಟ್ ನಾಯಿ ಮರಿ ಬಂದಿದೆ.
ನಮ್ಮ ಜೊತೆ. ಇವಾಗ ನಾನು ಮತ್ತು ನನ್ನ ಫ್ರೆಂಡ್ ಅರ್ಜುನ್ ಇಬ್ಬರೇ ಇಲ್ಲಿರೋದು. ನಾವು ಆನೆಗಳು ಬರ್ತಿದ್ವಲ್ಲ, ಆ ದಾರಿಗೆ ಹೋಗಿ ನೋಡ್ಕೊಂಡು ಬಂದ್ವಿ. ಅಲ್ಲಿ ಯಾವುದೇ ಪ್ರಾಣಿಗಳಿಲ್ಲ, ಆನೆಗಳು ಬಂದಿಲ್ಲ. ಸೊ ಹೇಳೋದಕ್ಕಾಗಲ್ಲ, ಬಂದರೂ ಬರ್ಬೋದು, ಬರ್ದೇನೂ ಇರ್ಬೋದು. ನಾನು ಬರುತ್ತೆ ಅಂತಲೂ ಹೇಳೋದಕ್ಕಾಗಲ್ಲ, ಬರಲ್ಲ ಅಂತಲೂ ಹೇಳೋದಕ್ಕಾಗಲ್ಲ. ನೋಡೋಣ, ಬಂದರೆ ಒಂದು ಕ್ಯಾಮ್ರಾ ಏನಿದೆ ಅದರಲ್ಲಿ ಸೆನ್ಸರ್ ವರ್ಕ್ ಆಗಿ ಅದರಲ್ಲಿ ಸೌಂಡ್ ಮಾಡುತ್ತೆ, ಅದರಲ್ಲೇ ಗೊತ್ತಾಗುತ್ತೆ. ಮತ್ತು ನಾವು CC ಕ್ಯಾಮ್ರಾ ಕೂಡ ಹಾಕಿದ್ದೀವಿ, ಅದರಲ್ಲೂ ಕೂಡ ಗೊತ್ತಾಗುತ್ತೆ. ನೀವು ಕೆಲವೊಬ್ರು ಕೇಳ್ಬೋದು, ಇಷ್ಟೊಂದು ಸೌಂಡ್ ಮಾಡಿಕೊಂಡು JCB ತೊಗೊಂಡೋದ್ರೆ ಯಾವ ಪ್ರಾಣಿಗಳು ತಾನೇ ಹತ್ರ ಬರುತ್ತೆ ಅಂತ. ಸೊ ನಮಗೆ ಇದು ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಈ ಸಿಚುವೇಷನಲ್ಲಿ. ಈ ಜಾಗದಲ್ಲಿ ತುಂಬ ಡೇಂಜರಸ್ ಪ್ಲೇಸು. ನಾನು ಹೆಂಗೆ ಹೇಳಿ, ನಾನು ಲಾಸ್ಟ್ ಹಳೆ ವೀಡಿಯೋಗಳು ನೋಡಿರೋರಿಗೆ ಗೊತ್ತಾಗಿರುತ್ತೆ. ಬಟ್ ಈಗ ಈ ಬೇಸಿಗೆಯಲ್ಲಿ ಅದಕ್ಕಿಂತ ತುಂಬ ಡೇಂಜರಸ್ ಆಗಿದೆ ಈ ಒಂದು ಪ್ಲೇಸು. ಅದಕ್ಕೋಸ್ಕರ ನಾವು ನಮ್ಮ ಸೇಫ್ಟಿಗೋಸ್ಕರ, ನಮ್ಮ ರಕ್ಷಣೆಗೋಸ್ಕರ JCBನ ತರಿಸಿರೋದಷ್ಟೇ. ನಾನು ಮತ್ತು ನನ್ನ ಫ್ರೆಂಡ್, ನಮ್ಮ ಫ್ರೆಂಡ್ದೇ ಅದು JCB. ಸೊ ನನಗೋಸ್ಕರ JCB ತೊಗೊಂಡು ಬಂದಿರೋದು. ಹಾಗೆ ನಾವು ಇಲ್ಲಿ ಫೈರ್ ಕ್ಯಾಂಪ್ ಹಾಕ್ಬಿಟ್ಟು ಹೋಗೋಣ. ಬೆಂಕಿದ್ರೆ ಯಾವುದೇ ಪ್ರಾಣಿಗಳು ನಮ್ಮ ಹತ್ರ ಬರಲ್ಲ. ಟೈಮ್ ಸುಮಾರು 12 ಗಂಟೆ ಮೇಲಾಗ್ತಾ ಬಂತು. ನಾನು ಮಲಗಬೇಕು. ಬೆಳಗ್ಗೆಯಿಂದ ಸಿಕ್ಕಾಬಟ್ಟೆ ಟಯರ್ಡ್ ಆಗಿದ್ದೀನಿ. ಸೊ ನೀವೇನು ನೋಡ್ತಾ ಇದ್ದೀರಾ, ನೀವು ನೋಡ್ತಿರೋದು 10 ನಿಮಿಷ ಅಷ್ಟೇ. ನಾನು ಈ ವಿಡಿಯೋಗೋಸ್ಕರ ಬೆಳಿಗ್ಗೆಯಿಂದನೂ ಎಷ್ಟೊಂದು ಕಷ್ಟಪಟ್ಟಿದ್ದೀನಿ ಅಂದರೆ ಅದು ನನಗೆ ಮಾತ್ರ ಗೊತ್ತು. ಕಷ್ಟ ಅಂತ ಅಂದ್ಕೊಂಡಿದ್ದೀರಾ, ಮಾಡೋಕ್ಕೆ ಸಾಧ್ಯನೇ ಆಯ್ತಿರಲಿಲ್ಲ. ಸೊ ನನಗೇನು ಒಂಥರ ಇಷ್ಟ ಈ ಅಡ್ವೆಂಚರಸ್ಸು, ಈ ರಾತ್ರಿ ನೈಟ್ ಕ್ಯಾಂಪು, ಈ ಪ್ರಾಣಿಗಳು, ಈ ನಮ್ಮ ಕಾಡು, ಇದೆಲ್ಲ ಏನೋ ಒಂಥರ ಅಂದರೆ ಕೆಲವ್ರಿಗೆ ಅನಿಸುತ್ತೆ ಏನು ಈ ಊರು, ಕಾಡು, ಪ್ರಾಣಿಗಳಂತೆ. ಅಂದರೆ ನಮ್ಮ ಥಿಂಕಿಂಗ್ ಲೆವೆಲ್ ಯಾವ ಥರ ಇರುತ್ತೋ ಆ ಥರ ಆ ಪ್ಲೇಸ್ ಕಾಣಿಸ್ತಾ ಹೋಗುತ್ತೆ. ಅಂದರೆ ನಾವು ಆ ಪ್ಲೇಸನ್ನು ಚೆನ್ನಾಗಿದೆ ಅಂತ ಅಂದ್ಕೊಂಡ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿಲ್ಲ ಅಂತ ಅಂದ್ಕೊಂಡ್ರೆ ಅದು ಎಷ್ಟೇ ಚೆನ್ನಾಗಿದ್ದರೂ ಚೆನ್ನಾಗಿ ಕಾಣಿಸಲ್ಲ. ಸೊ ಅದನ್ನು ಫೀಲ್ ಮಾಡಬೇಕಷ್ಟೇ ನಾವು. ಪ್ರಕೃತಿನ ಪ್ರೀತಿಸೋರ್ಗೆ ಮಾತ್ರ ನಾವಿರೋ ಜಾಗ ತುಂಬ ಇಷ್ಟ ಆಗುತ್ತೆ. ಸೊ ಅಷ್ಟೊಂದು ಚೆನ್ನಾಗಿದೆ ಇಲ್ಲಿನ ನೇಚರ್. ಇವಾಗ ನಮ್ಮ ಟ್ರೀ ಹೌಸ್ ಮೇಲ್ಗಡೆಗೆ ಬಂದ್ವಿ. ಟೈಮ್ 12:30 ಆಗಿದೆ. ಈಗ ಊಟ ಮಾಡ್ತಾಯಿದ್ದೀವಿ. ಆಗಲೇ ಮಾಡಬೇಕಿತ್ತು, ಬಟ್ ನಾವು ಇದೊಂದು ನಾಯಿ ಮರಿಗೋಸ್ಕರ ನಾಯಿ ಮರಿನ ಅಲ್ಲಿ ಕಾರಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ವಿ. ಈ ನಾಯಿ ಮರಿ ಕರ್ಕೊಂಡು ಬರೋದಕ್ಕೆ JCB ತಗೊಂಡೋಗಿ ಇವಾಗ ಕರ್ಕೊಂಡು ಬಂದ್ವಿ. ಅರ್ಜುನು ದಯವಿಟ್ಟು ಸ್ವಲ್ಪ ಲೇಟು. ಇದು ಫುಲ್ ಜಾಲಿ ಮೂಡು. ಇವತ್ತು RCB ಕೂಡ ಗೆದ್ದಿದ್ದದೆ. ಓಹೋ ಕರೆಕ್ಟ್. ಇವತ್ತು ನೋಡ್ರಿ, ನಾವು ಇಲ್ಲೇ ಕೂತ್ಕೊಂಡು ಮ್ಯಾಚ್ ನೋಡ್ತಾ ಇದ್ವಿ ನಮ್ಮ ಟ್ರೀ ಹೌಸ್ ಮೇಲ್ಗಡೆ. RCB ಕೂಡ ಇವತ್ತು ಫುಲ್ ಜಯದಲ್ಲಿದ್ವಿ, ಫುಲ್ ಹ್ಯಾಪಿ. A few moments later. ನೋಡ್ರಿ, ಯಾವುದೋ ಪ್ರಾಣಿ ಬಂದಿದೆ ಇವಾಗ. ಅದಕ್ಕೋಸ್ಕರ ಇವಾಗ ಅಷ್ಟೊಂದು ಕಿರಿಸ್ತಾ ಇದೆ. ಅದು ಯಾವುದೋ ಪ್ರಾಣಿ ಅಲ್ಲಿಗೆ ಬಂದಿದೆ. ಅದಕ್ಕೆ ಇವಾಗ ಕ್ಯಾಮ್ರಾ ಸೆನ್ಸರ್ ವರ್ಕ್ ಆಗಿ ಆ ಮೈಕಲ್ಲಿ ಅಷ್ಟೊಂದು ಸೌಂಡ್ ಬರ್ತಾ ಇರೋದು. ನಾವು ನಮ್ಮ CC ಕ್ಯಾಮ್ರಾದಲ್ಲೂ ನೋಡ್ತಾ ಇದ್ದೀವಿ, ಸರಿ ಕಾಣಿಸ್ತಾ ಇಲ್ಲ. ಇಷ್ಟೋ ತನಕ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು CC ಕ್ಯಾಮ್ರಾ ಹಾಕಿದಾರಲ್ಲ, ಅದು ಒಂದು ಸ್ವಲ್ಪ ಶಬ್ದ ಆಗ್ತೈತಿ. ಇವಾಗ ತಮ್ಮಯ್ಯ ನಿಂತೋಗಿದೆ, ಯಾಕಂದರೆ ಕರೆಂಟ್ ಹೋಗಿದೆ. ಇವಾಗ ನಮ್ಮ CC ಕ್ಯಾಮ್ರಾದಲ್ಲಿ ನೋಡೋಣ ಯಾವುದಾದ್ರೂ ಪ್ರಾಣಿ ಬಂದಿದೆಯಾ ಅಂತ. ಬನ್ನಿ, ಇವಾಗ ಕರೆಂಟ್ ಇದೆಯೋ ಇಲ್ವೋ ಅಂತ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ನಾವು ಇರೋದು ಅಲ್ಲೇನು ಮರದ ಮೇಲೆ ಲೈಟ್ ಕಾಣಿಸ್ತಾ ಇದೆಯಲ್ಲ, ಕೆಳಗಡೆ ಅಲ್ಲಿ ಫೈರ್ ಕ್ಯಾಂಪ್ ಹಾಕಿದ್ದೀವಿ, ಅದಕ್ಕೆ ಅಲ್ಲಿ ಕಾಣಿಸ್ತಿರೋದು. ಅಲ್ಲಿ ಮರದ ಕೆಳಗಡೆ ಫೈರ್ ಕ್ಯಾಂಪ್ ಉರಿತಾ ಇದೆ. ಪಕ್ಕದಲ್ಲೇ ನಮ್ಮ JCB ಕೂಡ ನಿಂತಿದೆ. ಮೇಲ್ಗಡೆ ಮರದ ಮೇಲ್ಗಡೆ ಲೈಟ್ ಕಾಣಿಸ್ತಿದೆಯಲ್ಲ, ಅದು ನಾವು. ಕರೆಂಟ್ ಹೋಯ್ತು. ಇಷ್ಟೋ ತನಕ ಅಲ್ಲಿ ಲೈಟ್ ಕಾಣಿಸ್ತಾ ಇತ್ತಲ್ಲ, ಇವಾಗ ಕಾಣಿಸ್ತಾ ಇಲ್ಲ, ಕರೆಂಟ್ ಹೋಗಿದೆ. ಈ ಟೈಮಲ್ಲಿ ಯಾವುದಾದ್ರೂ ಪ್ರಾಣಿಗಳು ಅಥವಾ ಆನೆ ಬಂದರೆ ಈ ಟೈಮಲ್ಲಿ ಬರಬೇಕಷ್ಟೆ, ಈ ಗ್ಯಾಪ್ ನೋಡಿಕೊಂಡು. ನಾವು ಯಾಕೆ ಕರೆಂಟ್ ಕೊಡಿ ಅಂತ ನಾವು ಅಷ್ಟೊಂದು ಹೋರಾಟ ಮಾಡ್ತಾಯಿದ್ವಿ ಅಂದರೆ ಇದೇ ಕಾರಣಕ್ಕೋಸ್ಕರ. ಇಲ್ಲಿ ಕೊಟ್ಟಿರೋದು ತೋಟದ ಲೈನ್ ಕರೆಂಟು. ಯಾವಾಗ ತೋಟದ ಲೈನ್ ಕರೆಂಟ್ ಇರಲ್ವೋ ಆವಾಗ ಆರಾಮಾಗಿ ಯಾವುದೇ ಪ್ರಾಣಿಗಳು ಬರಲಿ, ಯಾವ ಪ್ರಾಣಿಗಳಾರು ಬರಲಿ, ಆನೆ ಬರಲಿ, ಹುಲಿ ಬರಲಿ, ಚಿರತೆ ಬರಲಿ, ಯಾವ ಪ್ರಾಣಿಗಳಾರು ಬರಲಿ, ಆ ಒಂದು ಕ್ಯಾಮ್ರಾ ವರ್ಕ್ ಆಗೋಲ್ಲ. ಇಲ್ಲಿ ತೋಟದ ಲೈನ್ ಕರೆಂಟ್ ಇದ್ದರೆ ಮಾತ್ರ ಆ ಒಂದು ಕ್ಯಾಮ್ರಾ ವರ್ಕ್ ಆಗೋದು. ಅದಕ್ಕೋಸ್ಕರ ನಾವು ಕರೆಂಟ್ ಕೊಡಿ ಅಂತ ಅಷ್ಟೊಂದು ಕೇಳ್ಕೊತಾ ಇದ್ದಿದ್ದು. ರಿಕ್ವೆಸ್ಟ್ ಮಾಡ್ಕೊತಿದ್ವಿ. ರಿಕ್ವೆಸ್ಟ್ ಅಲ್ಲ ನಮ್ಮದು. ರೈತರು ಯಾವತ್ತೂ ರಿಕ್ವೆಸ್ಟ್ನ ಯಾರೂ ರಿಕ್ವೆಸ್ಟ್ ಮಾಡ್ಕೊಳ್ಳೇಬಾರ್ದು, ಒತ್ತಾಯ ಮಾಡ್ಬೇಕು ನಾವು. ಯಾರನ್ನು ರಿಕ್ವೆಸ್ಟ್ ಮಾಡಬಾರ್ದು.
ಎಲ್ರಿಗೂ ಗುಡ್ ಮಾರ್ನಿಂಗ್. ಟೈಮ್ 7 ಗಂಟೆ ಆಗಿದೆ ನೋಡಿರಿ. ಸೂರ್ಯ ಆಲ್ರೆಡಿ ಉಟ್ಬಿಟ್ಟಿದ್ದಾನೆ. ನಮ್ಮ ಟ್ರೀ ಹೌಸ್ ಹೊರಗಡೆ ಯಾವ ಥರ ಕಾಣಿಸ್ತಾ ಇದೆ ನೋಡಿರಿ. ಇವಾಗ ನಮ್ಮ ಟ್ರೀ ಹೌಸ್ ಕೆಳಗಡೆ ಹೋಗೋಣ ಬನ್ನಿ. ನಾವು ಕ್ಯಾಂಪ್ ಹಾಕಿದ್ವಲ್ಲ ಆ ಜಾಗಕ್ಕೆ ಊರಿನ ದನಗಳೆಲ್ಲ ಮೇಯಕ್ಕೆ ಬರ್ತಾ ಇದ್ದಾವೆ ಬೆಳಿಗ್ಗೆನೆ. ನಾವು ರಾತ್ರಿ ನೋಡಿ ಇದೇ ಜಾಗದಲ್ಲಿ ನಿಲ್ಲಿಸಿದ್ವಿ. JCP ನಮ್ಮ ಟ್ರೀ ಹೌಸ್ ಮೇಲ್ಗಡೆ ಇದೆ, ನಮ್ಮ JCP ಈ ಕಡೆ ಇದೆ. ಈ ಊರಿನ ಹಸುಗಳೆಲ್ಲ ಬಂದು ಇಲ್ಲಿ ಮೇಯ್ತಾ ಇದ್ದಾವೆ. ಈ ಥರ ಬರ್ತವೆ ಗುಂಪಲ್ಲಿ. ಯಾವುದಾದ್ರೂ ಸಿಂಗಲಾಗಿ ಒಂಟಿಯಾಗಿರ್ತಾವಲ್ಲ ಅಂಥ ಹಸುನ ನೋಡಿ ಆ ಹುಲಿ ಬೇಟಾಡುತ್ತೆ. ಇಲ್ಲಿ ಭಯ ಏನಂದರೆ ಬೆಳಿಗ್ಗೆನಾಗ ಓಡಾಡೋದಕ್ಕೂ ಒಂಥರ ಭಯ ಆಗ್ತಿರುತ್ತೆ. ಯಾಕಂದರೆ ಸುತ್ತ ಯಾರೂ ಇಲ್ಲ, ಜನಗಳೇ ಇಲ್ಲದೆ ಇರೋ ನಿರ್ಜನ ಪ್ರದೇಶ ಆಗ್ಬಿಟ್ಟಿದೆ ಇದು. ಓಕೆ, ನೋಡಿದ್ರಲ್ಲ, ಇದಿಷ್ಟು ನಮ್ಮ ನೈಟ್ ಕ್ಯಾಂಪಿಂಗ್ ಆಗಿತ್ತು ಈ ಜಾಗದಲ್ಲಿ. ಈ ವಿಡಿಯೋ ಹೇಗೆ ಅನ್ಸ್ತು ಅಂದ್ಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಅಡ್ವೆಂಚರಸ್ ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್. ಹಾಗೆ ನಮ್ಮ ಚಾನಲ್ನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ರಿಯಲ್ ಅಡ್ವೆಂಚರಸ್ ವೀಡಿಯೋಗಳನ್ನ ನೋಡ್ತಾ ಇರ್ಬೋದು. ಮಾಡಿದ್ರಾ? ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.